ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 9ನೇ ವರ್ಗದ ಗಣಿತ ವಿಭಾಗದ 3ನೇ ಅಧ್ಯಾಯ ರೇಖೆಗಳು ಮತ್ತು ಕೋನಗಳು ಎನ್ನುವಂತಹ ಅಧ್ಯಾಯದ ಅಭ್ಯಾಸದ ಮುಂದುವರಿದ ಭಾಗ 4 ಅಭ್ಯಾಸ ಮಾಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಎಕ್ಸಸೈಸನ್ನು ಬಿಡಿಸಿದ್ದೀವಿ 3.1. ಇವತ್ತು 3.2 ಹೋಗೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಬೇಸಿಕ್ ಪಾಯಿಂಟ್ಸ್ ಇದ್ದಾವೆ, ಹೌದಾ? ಅವುಗಳನ್ನು ನೋಡೋಣ. ಸಮಾಂತರ ರೇಖೆಗಳು ಮತ್ತು ಛೇದಕ ಅಂದಲ್ಲೇ ನಾವು ಮೊದಲನೇ ಡೆಫಿನಿಷನ್ ಛೇದಕ ಅಂತ ತಗೊಳ್ತೇವೆ. ಏನು ಛೇದಕ? ಒಂದು ರೇಖೆಯು 2 ಅಥವಾ ಹೆಚ್ಚು ಸಮಾಂತರ ರೇಖೆಗಳನ್ನು ವಿವಿಧ ಬಿಂದುಗಳಲ್ಲಿ ಛೇದಿಸಿದರೆ ಅದನ್ನು ಛೇದಕ ಅಂತ ಹೇಳ್ತೀವಿ. ಒಂದು ರೇಖೆಯು 2 ಅಥವಾ ಹೆಚ್ಚು ರೇಖೆಗಳನ್ನು, ಒಂದು ರೇಖೆಯು, ಹೌದಾ, 2 ಅಥವಾ ಹೆಚ್ಚು ರೇಖೆಗಳನ್ನು ವಿವಿಧ ಬಿಂದುಗಳಲ್ಲಿ ಛೇದಿಸಿದರೆ, ಹೌದಾ, ಒಂದು ರೇಖೆ 2 ಅಥವಾ 2ಕ್ಕಿಂತ ಹೆಚ್ಚು ಬಿಂದುಗಳನ್ನು ವಿವಿಧ ಬಿಂದುಗಳಲ್ಲಿ ಛೇದಿಸಿದರೆ ಅಂಥವುಗಳನ್ನು ನಾವು ಛೇದಕ ಅಂತ ಕರಿತೀವಿ. ಏನಂತೀವಿ? ಛೇದಕ ಅಂತ ಹೇಳ್ತೀವಿ. ಛೇದಕ ಡೆಫಿನಿಷನ್ ಗೊತ್ತಾಯ್ತಾ? ಹಾಗಾದರೆ ಈ ಛೇದಕ ರೇಖೆ ಉಂಟು ಮಾಡಿದ ಕೋನಗಳು ತುಂಬಾ ಇದ್ದವು. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ, ಬೇಸಿಕ್ ಪಾಯಿಂಟ್ಸ್. ಓಕೆ, ನೋಡೋಣ ಯಾವ್ಯಾವು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಥರನೇ ನಾವೇನು ಮಾಡೋಣ, ಉದಾಹರಣೆಗಳನ್ನು ತಗೊಳ್ಳೋಣ. ಫಸ್ಟಿಗೆ ಡೆಫಿನಿಷನ್ ಏನು ಛೇದಕದ್ದು? ಒಂದು ರೇಖೆ 2 ಅಥವಾ ಹೆಚ್ಚು ರೇಖೆಗಳನ್ನು ವಿವಿಧ ಬಿಂದುಗಳಲ್ಲಿ ಛೇದಿಸಿದರೆ ಅಂತಹ ರೇಖೆಯನ್ನು ಛೇದಕ ರೇಖೆ ಅಂತ ಕರಿತೀವಿ, ಅಥವಾ ಸಿಂಪಲ್ ಆಗಿ ಛೇದಕ ಅಂತ ಹೇಳ್ತೀವಿ. ಓಕೆ, ನೋಡಿ ಈ ಥರ ಎಂ ಮತ್ತು ಎನ್ ಎನ್ನುವಂತಹ ರೇಖೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಒಂದು ರೇಖೆ ಎಲ್ ಎನ್ನುವಂಥದ್ದು ಏನು ಮಾಡೈತಿ? ಛೇದಿಸಿದೆ, ಹೌದಾ? ಇಲ್ಲಿ ಕೋನಗಳು ಉಂಟಾಗುತ್ತವೆ. 1 2 3 4, ಓಕೆ, 5 6 7 8. ಇಲ್ಲಿ ಅಂತರ್ಕೋನಗಳು, ಬಹಿರ್ಕೋನಗಳು. ಎಂ ಮತ್ತು ಎನ್ ಒಳಗಡೆ ಏನು ಬರ್ತಾವಲ್ಲ ಕೋನಗಳು, ಇವು ಅಂತರ್ಕೋನಗಳು. ಕೋನ 4, ಕೋನ 3, ಕೋನ 5, ಕೋನ 6, 3 4 5 6 ಇದ್ದಾವಲ್ಲ, ಇವಕ್ಕೆ ನಾವೇನಂತೀವಿ ಅಂದ್ರೆ ಅಂತರ್ಕೋನಗಳು ಅಂತ ಹೇಳ್ತೀವಿ. ಈ ಎಂ ಮತ್ತು ಎನ್ ಔಟ್ಸೈಡ್ ಇದ್ದಾವಲ್ಲ, 1 ಇರ್ಬೋದು, 2 ಇರ್ಬೋದು, 7 ಇರ್ಬೋದು, 8 ಇರ್ಬೋದು. ಈ ಒಂದು ಕೋನಗಳನ್ನು ನಾವು ಬಹಿರ್ಕೋನಗಳು ಅಂತ ಹೇಳ್ತೇವೆ. ಯಾವುವು? ಬಹಿರ್ಕೋನಗಳು. ಅಂತರ್ಕೋನಗಳು ಯಾವ್ದ್ಯಾವ್ದಪ್ಪ? ಕೋನ 3, ಕೋನ 4, ಕೋನ 5, ಕೋನ 6. ನೋಡಿ, ಎಂ ರೇಖೆ ಎನ್ ರೇಖೆ ಇದರ ಒಳಗಡೆ ಇರುವಂತಹ ಕೋನಗಳು ಅಂತರ್ ಅಂದರೆ ಒಳಗಡೆ ಇರುವಂತಹ ಕೋನಗಳನ್ನು ಅಂತರ್ಕೋನಗಳು ಅಂತ ಕರೆದ್ವಿ. ಎಂ ಮತ್ತು ಎನ್ ಔಟ್ಸೈಡ್ ಏನಿದಾವಲ್ಲ, ಈ ಒಂದು ಕೋನಗಳನ್ನು ಬಹಿರ್ಕೋನಗಳು ಅಂತ ಹೇಳಿದ್ವಿ. 1 2 7 8 ಅವುಗಳಿಗೆ ನಾವು ಬಹಿರ್ಕೋನಗಳು ಏನಂತೀವಿ? ಬಹಿರ್ಕೋನಗಳು. ಯಾವ್ಯಾವು? 1 ಕೋನ 2 ಆ್ಯಂಗಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 7, ಆ್ಯಂಗಲ್ 8, ಕೋನ 8 ಅಂತ ಹೇಳ್ತೇವೆ. ಓಕೆ, ಇನ್ನು ನೆಕ್ಸ್ಟ್ ಅನುರೂಪ ಕೋನಗಳು. 1 5 2 6, ಹೌದಾ? 1 5 2 6 ಅನುರೂಪ ಕೋನಗಳು ಸಮನಾಗಿರುತ್ತವೆ, ಹೌದಾ? ಅನುರೂಪ ಕೋನಗಳ ಜೋಡಿ ಅಂತ ತಗೊತೀವಿ. ಅವೆರಡು ಏನಾಗಿರ್ತಾವು? ಸಮನಾಗಿರ್ತಾವು ಅಂತ ತಗೊತೀವಿ. ಅನುರೂಪ ಕೋನಗಳು ಅಂತ ತಗೊತೀವಿ, ಹೌದಾ? ಸೊ ನೆಕ್ಸ್ಟ್ ಏನು? ಅನುರೂಪ ಕೋನಗಳು ಯಾವ್ಯಾವು? ಕೋನ 1 ಮತ್ತು ಕೋನ 5, ಕೋನ 2 ಮತ್ತು ಕೋನ 6, ಹೌದಾ? ಇವೆಲ್ಲ ಏನಿರ್ತಾವು? ಸಮನಾಗಿರ್ತಾವು ಅಂತ ತಗೊಳ್ತೇವೆ. ಕೋನ 1 ಸಮನಾಗಿರುತ್ತೆ ಕೋನ 5ಕ್ಕೆ, ಕೋನ 2 ಸಮ ಕೋನ 6ಕ್ಕೆ. ಹಾಗಾದರೆ ಉಳಿದಿದ್ದು 4 8ಕ್ಕೆ ಸಮ, 3 7ಕ್ಕೆ ಸಮ ಅಂತ ಹೇಳ್ತೇವೆ, ಹೌದಾ?
ಕೋನ 4 ಸಮನಾಗಿದೆ ಕೋನ 8ಕ್ಕೆ, ಕೋನ 3 ಸಮನಾಗಿದೆ ಕೋನ 7ಕ್ಕೆ ಅಂತ ತಗೊಳ್ತೀವಿ. ಅನುರೂಪ ಕೋನಗಳು ಅಂತ ಕನ್ಸಿಡರ್ ಆಗುತ್ತೆ. 1 = 5, ಕೋನ 1 ಕೋನ 5ಕ್ಕೆ ಸಮ, ಕೋನ 4 ಕೋನ 8ಕ್ಕೆ ಸಮ, 2 6ಕ್ಕೆ ಸಮ, ಕೋನ 3 ಕೋನ 7ಕ್ಕೆ ಸಮ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೋಡಿ ನಾವು ಮೊದಲು ಛೇದಕದ ಡೆಫಿನೇಷನ್ ನೋಡಿದ್ವಿ. 2 ಅಥವಾ 2ಕ್ಕಿಂತ ಹೆಚ್ಚು ರೇಖೆಗಳನ್ನು ಒಂದು ರೇಖೆ ವಿವಿಧ ಬಿಂದುಗಳಲ್ಲಿ ಛೇದಿಸಿದರೆ ಅದನ್ನು ನಾವು ಛೇದಕ ಅಂತ ಕರೆದ್ವಿ. 2 ರೇಖೆಗಳನ್ನು ನಾವು ತಗೊಂಡಿದ್ವಿ. 2 ರೇಖೆಗಳನ್ನು ಒಂದು ರೇಖೆ ಏನು ಮಾಡಿದೆ, ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿದೆ. ಇಲ್ಲಿ ಒಟ್ಟು ಎಷ್ಟು ಕೋನಗಳು ಉಂಟಾಗ್ತಿವೆ? 8 ಕೋನಗಳು ಉಂಟಾಗ್ತಿವೆ. 1 2 3 4 5 6 7 8. ಅಂತರ್ಕೋನಗಳು ಯಾವ್ಯಾವು? 3 4 5 6. ಈ ಕೋನಗಳಿದಾವಲ್ಲ ಇವು ಅಂತರ್ಕೋನಗಳು. ಹಾಗೆ ಬಹಿರ್ಕೋನಗಳು 1 2 7 8 ಬಹಿರ್ಕೋನಗಳು ಅಂತ ಕರೆದ್ವಿ. ನೆಕ್ಸ್ಟ್ ಪ್ರಾಪರ್ಟಿ ಹೋಗೋಣ. ಏನಂತ? ಅನುರೂಪ ಕೋನಗಳ ಜೋಡಿ. 1 ಸಮ ಇದೆ 5ಕ್ಕೆ, ಕೋನ 1 = ಕೋನ 5. ಕೋನ 2 ಸಮ ಕೋನ 6ಕ್ಕೆ, 4 8 3 7. ಓಕೆ, ಇದಕ್ಕೆ ನಾವೇನಂತೀವಿ? ಅನುರೂಪ ಕೋನಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಅಂತರ್ಪರ್ಯಾಯ ಕೋನ, ಬಹಿರ್ಪರ್ಯಾಯ ಕೋನ. ಅಂತರ್ಪರ್ಯಾಯ ಕೋನ, ಬಹಿರ್ಪರ್ಯಾಯ ಕೋನ ಅಂತ ತಗೊಳ್ತೀವಿ. ಈ ಪ್ರಾಪರ್ಟೀಸ್ನ ತುಂಬಾ ನೆನ್ಪಿಡಬೇಕು. ಇದು ಮುಂದೆ ಹೈಯರ್ ಕ್ಲಾಸಿಗೂ ಯೂಸ್ ಆಗುತ್ತೆ. ಓಕೆ, ಅಂತರ್ಪರ್ಯಾಯ ಕೋನಗಳು. ಅಂತರ್ ಅಂದರೆ ನಿಮಗೆ ಗೊತ್ತು, ಒಳಗಡೆ ಉಂಟಾಗುವಂಥದ್ದು. ಪರ್ಯಾಯ ಅಂದರೆ ಝಡ್ ಶೇಪಲ್ಲಿ, ಹೌದಾ? ಝಡ್ ಶೇಪಲ್ಲಿ ನಿಮಗೆ ನೋಡಿ, ಝಡ್ ಶೇಪ್ ಅಂತ ತಗೋತೀವಿ. ಈ ಥರ ಕೋನಗಳು ಬಂದರೆ ಅವುಗಳನ್ನು ಪರ್ಯಾಯ ಕೋನಗಳು ಅಂತ ಕರಿತೀವಿ ಅಂತ ನೀವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀರ, ಹೌದಾ? ಸೊ ಹಾಗಾಗಿ ಝಡ್ ಶೇಪಲ್ಲಿ ಯಾವ್ದ್ಯಾವ್ದು ಸಿಗುತ್ತೆ? 4 ಮತ್ತು 6, 3 5. ಕೋನ 4 ಸಮ ಇದೆ ಕೋನ 6ಕ್ಕೆ. ಏನಕ್ಕಂದರೆ ಇವೆರಡು ಏನು? ಅಂತರ್ಪರ್ಯಾಯ ಕೋನ, ಹೌದಾ? ನೆಕ್ಸ್ಟ್ ಕೋನ 3 = ಕೋನ 5. ಏನಕ್ಕೆ? ಅಂತರ್ಪರ್ಯಾಯ ಕೋನ. ಗೊತ್ತಾಯ್ತಾ? ಕೋನ 4 = ಕೋನ 6. ಹಾಗೆ ಕೋನ 3 ಸಮ ಇರುತ್ತೆ ಕೋನ 5ಕ್ಕೆ. ಏನಕ್ಕೆ? ಇವು ಅಂತರ್ಪರ್ಯಾಯ ಕೋನಗಳಾಗಿವೆ. ಏನಾಗಿವೆ? ಅಂತರ್ಪರ್ಯಾಯ ಕೋನಗಳು. ಕೋನ 4 ಸಮ ಕೋನ 6ಕ್ಕೆ, ಕೋನ 3 ಸಮ ಕೋನ 5ಕ್ಕೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೋನ 3 ಇದೆಯಲ್ಲ, ಇಲ್ಲಿ 55 ಡಿಗ್ರಿ ಇತ್ತಂದರೆ ಇಲ್ಲಿ ಕೋನ 5 ಇರುತ್ತಲ್ಲ, ಅದು ಅಷ್ಟೇ ಡಿಗ್ರಿಯನ್ನು ಹೊಂದಿರುತ್ತೆ. ಇದು 125 ಇತ್ತಂದರೆ ಕೋನ 4, 6ನೇ ಕೋನನೂ 125 ಇರುತ್ತೆ. ಗೊತ್ತಾಯ್ತಾ? ಅಂತರ್ಪರ್ಯಾಯ ಕೋನಗಳು ಪರಸ್ಪರ ಸಮನಾಗಿರ್ತವು, ಅನುರೂಪ ಕೋನಗಳು ಸಮನಾಗಿರ್ತವು, ಬಹಿರ್ಪರ್ಯಾಯ ಕೋನಗಳು ಸಮನಾಗಿರ್ತವು. ಈಗ ನಾವೇನು ನೋಡಿದ್ವಿ? ಅಂತರ್ಪರ್ಯಾಯ ಕೋನ ನೋಡಿದ್ವಿ. ಹಾಗೆ ನೆಕ್ಸ್ಟ್ ಏನು ನೋಡೋಣ? ಬಹಿರ್ಪರ್ಯಾಯ ಕೋನಗಳು. ಬಹಿರ್ಪರ್ಯಾಯ ಕೋನಗಳು ಯಾವ್ಯಾವು? ಹೀಗೆ ಬಂತಲ್ಲ. ಈಗ 1 = ನಾವೇನಂತ ತಗೋತೀವಿ? 7. ಒಳಗಡೆ ಇದ್ದಿದ್ದನ್ನು ತೊಗೊಂಡ್ವಿ, ಅಂತರ್ಪರ್ಯಾಯ ಅಂದ್ವಿ. ಔಟ್ಸೈಡ್ 1 = 7, 2 = 8. 1 ಮತ್ತು 7ರ ಜೋಡಿ, ಕೋನ 1 ಮತ್ತು ಕೋನ 7ಅನ್ನು ಬಹಿರ್ಪರ್ಯಾಯ ಕೋನ ಅಂತ ಹೇಳ್ತೀವಿ. ಹಾಗೆ ಕೋನ 2 ಮತ್ತು ಕೋನ 8ಅನ್ನು ಬಹಿರ್ಪರ್ಯಾಯ ಕೋನ ಅಂತ ಹೇಳ್ತೀವಿ. 1 = 7, ಆ್ಯಂಗಲ್ 2 = ಆ್ಯಂಗಲ್ 8. ಏನಕ್ಕೆ? ಬಹಿರ್ಪರ್ಯಾಯ ಕೋನಗಳು. ಬಹಿರ್ಪರ್ಯಾಯ ಕೋನಗಳು ನೋಡಿ, ಕೋನ 1 ಸಮ ಇರುತ್ತೆ ಕೋನ 7ಕ್ಕೆ, ಹಾಗೆ ಕೋನ 2 ಸಮ ಇರುತ್ತೆ ಕೋನ 8ಕ್ಕೆ. ಸೊ ಡೆಫಿನೇಷನ್ ಏನು? ಬಹಿರ್ಪರ್ಯಾಯ
ಕೋನಗಳು. ನಾವು ನೆಕ್ಸ್ಟ್ ಅಭ್ಯಾಸ ಬಿಡಿಸ್ಬೇಕಾದ್ರೆ ನಾವೇನು ಅಂತ ತಗೊಳ್ತೀವಿ ಅಂದರೆ ಡೈರೆಕ್ಟಾಗಿ ಪ್ರಾಪರ್ಟೀಸ್ನ ಯೂಸ್ ಮಾಡ್ತೀವಿ. ಬೇಸಿಕ್ ಪ್ರಾಪರ್ಟೀಸ್, ಈ ಬೇಸಿಕ್ ಪಾಯಿಂಟ್ಸ್ ನಿಮಗೆ ಗೊತ್ತಿದ್ರೆ ಅಲ್ಲಿ ಈಸಿ ಆಗುತ್ತೆ. ಗೊತ್ತಿಲ್ಲ ಅಂದರೆ ತುಂಬಾ ಸಮಸ್ಯೆ ಆಗುತ್ತೆ, ನಿಮಗೆ ಯಾವ ಲೆಕ್ಕನೂ ಸಾಲ್ವ್ ಮಾಡೋದಕ್ಕೆ ಬರೋಲ್ಲ. ಸೊ ಇವೆಲ್ಲ ಬೇಸಿಕ್ ಪಾಯಿಂಟು. 4 = 6, 3 = 5. ಏನಕ್ಕೆ? ಅಂತರ್ಪರ್ಯಾಯ ಕೋನ ನಿಮ್ಗೆ ಗೊತ್ತಿರಬೇಕು, ಹೌದಾ? ಹಾಗೆ ಬಹಿರ್ಪರ್ಯಾಯ ಕೋನ 1 and 7, 2 and 8, ಹೌದಾ? ಇವೆರಡು ಏನು? ಬಹಿರ್ಪರ್ಯಾಯ ಕೋನಗಳು. ಅಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇಂಟರ್ನಲ್ ಆಲ್ಟರ್ನೇಟ್ ಆ್ಯಂಗಲ್ಸ್, ಔಟರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತಲೂ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕೋನಗಳು ಬರುತ್ತೆ. ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಕೋನ 4 + ಕೋನ 5 ಸಮ ಇರುತ್ತೆ 180 ಡಿಗ್ರಿಗೆ. ಅಂದರೆ ಆ್ಯಂಗಲ್ 4 + ಆ್ಯಂಗಲ್ 5 ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳ ಮೊತ್ತ ಏನಾಗಿರುತ್ತೆ? 180 ಡಿಗ್ರಿಗೆ ಸಮ. ಇವೆರಡು ಈಕ್ವಲ್ ಅಲ್ಲ, ಬಟ್ ಇವೆರಡನ್ನು ಸೇರಿಸಿದ್ರೆ ಏನು ಸಿಗುತ್ತೆ? 180 ಡಿಗ್ರಿ ಸಿಗುತ್ತೆ. ಹೇಳೋದು ಅರ್ಥ ಆಯ್ತಾ? ಹೆಡ್ಡಿಂಗ್ ಏನಂತ ತಗೊಳ್ಳಿ, ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಕೋನಗಳು. ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಕೋನಗಳು. ಛೇದಕದ ಒಂದೇ ಪಾರ್ಶ್ವ 4 ಮತ್ತು 5, 3 ಮತ್ತು 6, ಹೌದಾ? ಇವು ಛೇದಕದ ಒಂದೇ ಪಾರ್ಶ್ವ ಅಂದರೆ 4 + 5, ಆ್ಯಂಗಲ್ 4 + 5 = 180 ಅಂತ ತಗೊಳ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇಲ್ಲ, 4 ಮತ್ತು 5 ಅಷ್ಟೇ ಇದೆ. ಕೋನ 4 ಮತ್ತು ಕೋನ 5 ಒಂದು ಜೋಡಿ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಜೋಡಿ ಏನು? ಕೋನ 3 + ಕೋನ 6 = 180 ಅಂತ ಕನ್ಸಿಡರ್ ಮಾಡ್ತೀವಿ, ಹೌದಾ? ಇವೆರಡನ್ನು ಸೇರಿಸಿದ್ರೆ ನಮಗೇನು ಸಿಗಬೇಕು? 180 ಸಿಗಬೇಕು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಬಟ್ ಅವೇನು ಹೇಳಿದ್ದಾರೆ? 4 ಮತ್ತು 5 ಏನು? ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳು. ಹಾಗೆ 3 ಮತ್ತು 6 ಏನು? ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳು ಅಂತ ಕನ್ಸಿಡರ್ ಮಾಡ್ತಾರೆ. ನೋಡಿ, ಇನ್ನೊಂದು ಸ್ವಲ್ಪ ಗಮನ ಕೊಡಿ. ಛೇದಕ ನೋಡಿದ್ವಿ, 2 ರೇಖೆಗಳನ್ನು ಒಂದು ರೇಖೆ ಛೇದಿಸಿದ್ರೆ ಅದನ್ನು ನಾವು ಛೇದಕ ಅಂತ ಕರೆದ್ವಿ. ಆಮೇಲೆ ಏನು ನೋಡಿದ್ವಿ? ಕೋನಗಳು ಯಾವ್ಯಾವು ಉಂಟಾಗ್ತವೆ, ಬಾಹ್ಯ ಕೋನಗಳು ಯಾವ್ಯಾವು, ಅಂತರ್ಕೋನಗಳು ಯಾವ್ಯಾವು ಅಂತ ನೋಡಿದ್ವಿ. ಆಮೇಲೆ ಅಂತರ್ಪರ್ಯಾಯ 3, 5, 4, 6, ಓಕೆನಾ? ಬಹಿರ್ಪರ್ಯಾಯ 1, 7, 2, 8, ಓಕೆನಾ? ಇವಾಗ ನೆಕ್ಸ್ಟ್ ಬರ್ತೀವಿ. ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳು 4 ಮತ್ತು 5 ಇದರದ್ದು ಒಂದು ಜೊತೆ ಆದರೆ 3 ಮತ್ತು 4 ಇದು ಒಂದು ಜೊತೆ ಆಗುತ್ತೆ. ಈ ರೀತಿಯಾದಂತಹ ಕೋನಗಳನ್ನು ಇಲ್ಲಿದಾವಲ್ಲ, ಒಂದೇ ಪಾರ್ಶ್ವದಲ್ಲಿರುವಂಥ ಕೋನಗಳನ್ನು ಕ್ರಮಾನುಗತ ಅಂತರ್ಕೋನಗಳು, ನೋಡಿ, ಕ್ರಮಾನುಗತ ಅಂತರ್ಕೋನಗಳು ಅಥವಾ ಮೈತ್ರಿಕೋನಗಳು ಅಂತ ಕರಿತೀವಿ ಅಂತ ಹೇಳ್ತಾರೆ. ಹೆಡ್ಡಿಂಗ್ ನೋಡಿ, ನಿಮಗೆ ಇಷ್ಟು ದಿನ ಗೊತ್ತಿದ್ದಿದ್ದಿಲ್ಲ, ಹೊಸ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಕ್ರಮಾನುಗತ ಅಂತರ್ಕೋನಗಳು. ಕ್ರಮಾನುಗತ ಅಂತರ್ಕೋನಗಳು ಅಥವಾ ಏನಂತೀವಿ? ಮೈತ್ರಿಕೋನಗಳು. ಕ್ರಮಾನುಗತ ಕೋನಗಳು ಅಥವಾ ಮೈತ್ರಿಕೋನಗಳು ಅಂತ ನಾವು ಕರಿತೀವಿ, ಹೌದಾ? ಇದೇನು? ಪ್ಯೂರ್ ಬೇಸಿಕ್, ಈ ಒಂದು ಎಕ್ಸಸೈಸ್ಗೆ ಬೇಕಾದಿದ್ದಂತಹ ಪ್ಯೂರ್ ಬೇಸಿಕ್ ಅಂತ ಹೇಳ್ತೀವಿ. ನೆಕ್ಸ್ಟು ಆಧಾರ ಪ್ರತಿಜ್ಞೆಗಳನ್ನು ನೋಡೋಣ. ನೆಕ್ಸ್ಟ್ ಏನು ಮಾಡ್ತೀವಿ? ಆಧಾರ ಪ್ರತಿಜ್ಞೆಗಳು. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆಧಾರ ಪ್ರತಿಜ್ಞೆ ಅಂದರೆ ಏನು, ಸ್ವಯಂ ಸಿದ್ಧ ಅಂದರೆ ಏನು, ಹೌದಾ? ಛೇದಕಕ್ಕೆ ಸಂಬಂಧಿಸಿದಂತೆ
ಛೇದಕ ರೇಖೆಗೆ ಸಂಬಂಧಿಸಿದಂತೆ ಆಧಾರ ಪ್ರತಿಜ್ಞೆಗಳನ್ನು ಅಭ್ಯಾಸ ಮಾಡೋಣ. ಆಧಾರ ಪ್ರತಿಜ್ಞೆಗಳು ನೋಡಿ, ಏನದು? ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಏರ್ಪಡುವ ಪ್ರತಿಯೊಂದು ಅನುರೂಪ ಕೋನಗಳು ಸಮನಾಗಿರುತ್ತವೆ. ಪ್ರತಿಯೊಂದು ಅನುರೂಪ ಕೋನಗಳು ಸಮನಾಗಿರುತ್ತವೆ. ನಾನು ಇವಾಗಲೇ ಡೈರೆಕ್ಟಾಗಿ ತಗೊಂಡಿದ್ದೀನಲ್ಲ, ಅದನ್ನೇ ಅವ್ರು ಏನು ಮಾಡಿದ್ದಾರೆ? ಸಾಧಿಸಿ ತೋರಿಸಿದ್ದಾರೆ. ಆಧಾರ ಪ್ರತಿಜ್ಞೆ ಮೊದಲನೇದು. ಓಕೆ, ಮೊದಲ ಆಧಾರ ಪ್ರತಿಜ್ಞೆ ಏನಂತೆ? ಡೆಫಿನಿಷನ್ ಏನು ಹೇಳ್ತಾರೆ ನೋಡಿ. ಎರಡು ಸಮಾಂತರ ರೇಖೆಗಳನ್ನು ಒಂದು ರೇಖೆ ಅಥವಾ ಒಂದು ಛೇದಕವು ಛೇದಿಸಿದಾಗ ಏರ್ಪಡುವ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಏರ್ಪಡುವಂತಹ ಪ್ರತಿಯೊಂದು ಅನುರೂಪ ಕೋನಗಳು ಸಮನಾಗಿರುತ್ತವೆ. ಇದೇನು? ಆಧಾರ ಪ್ರತಿಜ್ಞೆ ಅಂತ ತಗೊತೀವಿ. ಇದನ್ನು ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆ ಅಂತಲೂ ಹೇಳ್ತೇವೆ. ಏನಿದು? ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆ. ಓಕೆ, ಎರಡು ಸರಳ ರೇಖೆ ಇರ್ತಾವು, ಅವುಗಳನ್ನು ಒಂದು ಛೇದಕ ಏನು ಮಾಡುತ್ತೆ? ಛೇದಿಸುತ್ತೆ. ಅವಾಗ ಏನಾಗುತ್ತಂದರೆ ಅನುರೂಪ ಕೋನಗಳು ಉಂಟಾಗುತ್ತೆ. ಅನುರೂಪ ಕೋನಗಳು ಉಂಟಾದಂತಹ ಕೋನಗಳು ಅನುರೂಪ ಕೋನಗಳಾಗಿದ್ದಾಗ ಅವು ಸಮನಾಗಿರುತ್ತವೆ. ಅನುರೂಪ ಕೋನಗಳು ನಾವು ನೋಡಿದ್ದೀವಿ, ಹೌದಾ? ಅಂತರ್ಪರ್ಯಾಯ ಇರ್ಬೋದು, ಬಹಿರ್ಪರ್ಯಾಯ ಇರ್ಬೋದು, ಅನುರೂಪ ಕೋನ ಇರ್ಬೋದು. ಇವುಗಳು ಏನಾಗಿರ್ತಾವು ಅಂದ್ರೆ ಸಮನಾಗಿರ್ತಾವು ಅಂತ ನಾವು ಆಧಾರ ಪ್ರತಿಜ್ಞೆಯ ಮೂಲಕ ನೋಡ್ತೀವಿ. ನಾನು ಆಗಲೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದೀನಿ, ಬಟ್ ಆಧಾರ ಪ್ರತಿಜ್ಞೆಗಳು ಅಂತ ಕನ್ಸಿಡರ್ ಮಾಡಿದಾಗ ನಾವು ಅದನ್ನು ಇನ್ನೊಮ್ಮೆ ತಿಳ್ಕೊಳ್ಳೇಬೇಕು. ಸೊ ಡೆಫಿನಿಷನ್ ತಗೊಳ್ಳಿ. ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಏರ್ಪಡುವ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಇದನ್ನು ಅನುರೂಪ ಕೋನಗಳ ಆಧಾರ ಪ್ರತಿಜ್ಞೆ ಅಂತ ಕನ್ಸಿಡರ್ ಮಾಡಿದ್ವಿ, ಹೌದಾ? ಎರಡು ಸಮಾಂತರ ರೇಖೆ ಏನು ಕೊಟ್ಟಿದ್ದಾರೆ? ಎರಡು ಸಮಾಂತರ ರೇಖೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಒಂದು ಛೇದಕ ಛೇದಿಸಿದೆ. ಹೀಗೆ ಛೇದಕ ಛೇದಿಸಿದ ಮೇಲೆ ಉಂಟಾದಂತಹ ಪ್ರತಿಯೊಂದು ಅನುರೂಪ ಕೋನನು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಇವೆರಡು ಸಮಾಂತರ ರೇಖೆಗಳಾಗಿರಲಿ. ಓಕೆ, ಇದು ಏನು? ಛೇದಕ ರೇಖೆ ಆಗಿರಲಿ. ಎಂ ಮತ್ತು ಎನ್ಗಳು ಏನಾಗಿರಲಿ? ಸಮಾಂತರ ರೇಖೆಗಳಾಗಿರಲಿ. ಎಲ್ ಅನ್ನೋದು ಏನು? ಛೇದಕವಾಗಿರಲಿ. ಉಂಟಾದಂಥ ಕೋನ 1 2 3 4 5 6 7 8. 1 is equal to 5, ಹೌದಾ? 1 is equal to 5, 2 is equal to 6. 1 is equal to 5, 2 is equal to 6, ಹಾಗೆ 4 is equal to 8, 3 is equal to 7. ಕೋನ 1 ಸಮ ಇದೆ ಕೋನ 5ಕ್ಕೆ. ಕೋನ 2 ಸಮ ಇದೆ ಕೋನ 6ಕ್ಕೆ. 4
ಕೋನ 4 ಸಮ ಇದೆ ಕೋನ 8ಕ್ಕೆ. ಹಾಗೆ ಕೋನ 3 ಸಮ ಇದೆ ಕೋನ 7ಕ್ಕೆ. ನೋಡಿ 1 ಎಷ್ಟಿರುತ್ತೋ 5 ಅಷ್ಟೇ ಇರುತ್ತೆ, 2 ಎಷ್ಟಿರುತ್ತೋ 6 ಅಷ್ಟೇ ಇರುತ್ತೆ, 4 ಎಷ್ಟಿರುತ್ತೋ 8 ಅಷ್ಟೇ ಇರುತ್ತೆ, ಮತ್ತು 3 ಎಷ್ಟಿರುತ್ತೋ 7 ಅಷ್ಟೇ ಇರುತ್ತೆ ಅಂತ ಹೇಳ್ತೀವಿ. ಕೋನ 1 ಸಮ ಇದೆ ಕೋನ 5ಕ್ಕೆ, ಕೋನ 2 ಸಮ ಇದೆ ಕೋನ 6ಕ್ಕೆ, ಕೋನ 4 ಸಮ ಇದೆ ಕೋನ 8ಕ್ಕೆ, ಹಾಗೆ ಕೋನ 3 ಸಮ ಇದೆ ಕೋನ 7ಕ್ಕೆ. ಇವುಗಳನ್ನು ನಾವೇನಂತ ಹೇಳ್ತೀವಿ? ಅನುರೂಪ ಕೋನಗಳು ಅಂತ ಹೇಳ್ತೀವಿ. ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಏರ್ಪಡುವಂತಹ ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಇಲ್ಲಿ ಏರ್ಪಟ್ಟಂಥ ಅನುರೂಪ ಕೋನಗಳು ಯಾವ್ಯಾವು? ಅನುರೂಪ ಕೋನಗಳು 1 5, 2 6, 4 8, 3 7. ಹೌದಾ? ಈ ಅನುರೂಪ ಕೋನಗಳು ಸಮನಾಗಿರುತ್ತವೆ. ನಾವು ಆವಾಗಲೇ ನೋಡಿದ್ವಿ ಬಹಿರ್ಕೋನಗಳು, ಅಂತರ್ಕೋನಗಳು. ಇಲ್ಲಿ ಬಹಿರ್ಕೋನ 1 2 7 8, ಅಂತರ್ಕೋನ ನೋಡಿ 3 4 5 6. ಅಂತರ್ಕೋನ ಬಹಿರ್ಕೋನ ಅಂತ ನೋಡಿದ್ವಿ. ಹೌದಾ? ಇಲ್ಲಿ ನೋಡಿದ್ವೇನೋ ಅನುರೂಪ ಕೋನಗಳನ್ನು ನೋಡಿದ್ವಿ. ಒಂದೇ ಪಾರ್ಶ್ವದಲ್ಲಿರುವಂಥ ಕೋನ ಯಾವ್ಯಾವು ನೋಡಿ? 4 5 ಇದು ಒಂದು ಜೊತೆ, ಹಾಗೆ 3 ಮತ್ತು 6 ಇವುಗಳಿಗೆ ನಾವು ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳಂತಲೂ ಕರಿತೀವಿ. ಮತ್ತು ಮೈತ್ರಿ ಕೋನಗಳು ಅಂತ ಕರೆದ್ವಿ. ಅಂತರ್ಕ್ರಮಾನುಗತ ಕೋನಗಳು ಅಂತ ಕರೆದ್ವಿ, ಮೈತ್ರಿ ಕೋನ ಅಂತ ಕರೆದ್ವಿ, ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳು ಅಂತಲೂ ಕರೆದ್ವಿ. ಯಾವುದು? 3 ಮತ್ತು 6 ಒಂದು ಜೊತೆ ಆದರೆ 4 ಮತ್ತು 5. ಹಾಗೆ ಇಲ್ಲೇ ನಾವು ಆಗಲೇನು ನೋಡಿದ್ವಿ? 4 ಮತ್ತು 6 ಏನವು? ಹೌದಾ? ಅಂತರ್ ಪರ್ಯಾಯ ಕೋನ. 4 ಮತ್ತು 6 ಅಂತರ್ ಪರ್ಯಾಯ ಕೋನ, 3 ಮತ್ತು 5 ಅಂತರ್ ಪರ್ಯಾಯ ಕೋನ. ಹಾಗೆ 1 ಮತ್ತು 7 ಏನಂತ ನೋಡಿದ್ವಿ? ಬಹಿರ್ಪರ್ಯಾಯ ಕೋನ. 2 ಮತ್ತು 8 ಬಹಿರ್ಪರ್ಯಾಯ ಕೋನ ಅಂತ ನೋಡಿದ್ವಿ. ಈಗ ಅನುರೂಪ ಕೋನ ಅಂತ ತಗೊಂಡಿದ್ದಾರೆ 1 5. ಕೋನ 1 ಸಮ ಇದೆ ಕೋನ 5ಕ್ಕೆ, ಹಾಗೆ ಕೋನ 2 ಸಮ ಇದೆ ಕೋನ 6ಕ್ಕೆ, ಕೋನ 4 ಸಮ ಕೋನ 8ಕ್ಕೆ, ಕೋನ 3 ಸಮ ಕೋನ 7ಕ್ಕೆ. ಇವುಗಳನ್ನು ನಾವೇನಂತ ಕರೆದ್ವಿ ಅಂದರೆ ಅನುರೂಪ ಕೋನಗಳು. ಏನಂತ ಕರೆದ್ವಿ? ಅನುರೂಪ ಕೋನಗಳು. ಇನ್ನು ನೆಕ್ಸ್ಟ್ ಹೋಗೋಣ. ಇನ್ನೊಂದು ಆಧಾರ ಪ್ರತಿಜ್ಞೆ. ಇದನ್ನೇ ಉಲ್ಟಾ ಹೇಳ್ತಾರೆ. ಹೌದಾ? ಇದರ ವಿಲೋಮ ಅಂದರೂ ಪರವಾಗಿಲ್ಲ, ಸೇಮ್ ಇದೆ, ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ. ಇದನ್ನೇ ನೆಕ್ಸ್ಟ್ ನಾವು ಪ್ರಮೇಯ ಥರನೂ ನಿರೂಪಣೆ ಮಾಡ್ತೀವಿ, ಇದೇ ಒಂದು ಆಧಾರ ಪ್ರತಿಜ್ಞೆಯನ್ನು. ಆಧಾರ ಪ್ರತಿಜ್ಞೆ 2 3.4 ಅಂತ ಇದೆ ನಿಮ್ಮದು. ಇಟ್ಸ್ ಓಕೆ. ಆಧಾರ ಪ್ರತಿಜ್ಞೆ. ಹೌದಾ? ಒಂದು ಛೇದಕವು 2 ರೇಖೆಗಳನ್ನು ಛೇದಿಸಿದಾಗ, ನೋಡಿ ಉಲ್ಟಾ ಹೇಳ್ತಾರೆ ಇವಾಗ. ಹೌದಾ? ಆಗಲೇ ಏನು ಮಾಡಿದ್ದು? ಸಮಾಂತರ ರೇಖೆ ಅಂತ ತಗೊಂಡಿದ್ರು. ಇಲ್ಲಿ ನಾವು ಸಮಾಂತರ ಆಗಿರ್ತಾವು ಅಂತ ಪ್ರೂವ್ ಮಾಡಬೇಕು. ಹೇಗೆ? ಒಂದು ಛೇದಕವು 2 ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮನಾದರೆ, ಉಂಟಾಗುವಂತಹ ಅನುರೂಪ ಕೋನಗಳು ಸಮನಾದರೆ ಆ 2 ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತವೆ ಅಂತ ಹೇಳ್ತಾರೆ. ಮೊದಲನೇದೇನು ಆಧಾರ ಪ್ರತಿಜ್ಞೆ ತೊಗೊಂಡ್ವಿ ನಾವು? 2 ಸಮಾಂತರ ರೇಖೆ ಅಂತ ಸ್ಟಾರ್ಟ್ ಮಾಡಿದ್ವಿ. 2 ಸಮಾಂತರ ರೇಖೆಗಳನ್ನು ಒಂದು ಛೇದಕ ಛೇದಿಸಿದಾಗ ಉಂಟಾಗುವಂತಹ ಅನುರೂಪ ಕೋನಗಳೇನಾಗಿರ್ತಾವು? ಸಮ ಇರ್ತಾವು ಅಂತ ಹೇಳಿತ್ತು ಆಧಾರ ಪ್ರತಿಜ್ಞೆ 3.3. ನಾವು ಈ ಒಂದು ಎಕ್ಸಸೈಸ್ ಬಿಡಿಸೋಗಿನ ಮುಂಚೆ ನಾವು ಇದನ್ನು 1 ಅಂತ ಕನ್ಸಿಡರ್ ಮಾಡಬಹುದು. ಸೊ ನೆಕ್ಸ್ಟ್ ಆಧಾರ ಪ್ರತಿಜ್ಞೆ ಇದನ್ನೇ ಉಲ್ಟಾ ಹೇಳುತ್ತೆ. ಏನಂತ? ಒಂದು ಛೇದಕ 2 ರೇಖೆಗಳನ್ನು ಛೇದಿಸಿದಾಗ
ಯಾವ ರೇಖೆ ಅಂತ ಹೇಳಿಲ್ಲ, ಹೌದಾ? ಒಂದು ಛೇದಕ ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವಂತಹ ಅನುರೂಪ ಕೋನಗಳು ಸಮನಾಗಿದ್ದವೆ. ಆ ಎರಡೂ ರೇಖೆಗಳೇನಾಗಿರ್ತಾವಂತೆ? ಸಮಾಂತರವಾಗಿರ್ತಾವು ಅಂತ ಹೇಳ್ತಾವೆ. ಸ್ವಲ್ಪ ಡಿಫರೆನ್ಸ್ ನೋಡಿ. ಮೊದಲು ಸಮಾಂತರ ರೇಖೆ ಅಂತ ತಗೊಂಡ್ರು, ಛೇದಕ ಅಂತ ತಗೊಂಡ್ರು, ಆಮೇಲೆ ಅನುರೂಪ ಕೋನಗಳು ಸಮ ಅಂತ ಪ್ರೂವ್ ಮಾಡಿದರು. ಇವಾಗ ಏನು ಮಾಡ್ತಾ ಇದ್ದಾರೆ? ಛೇದಕನೇ ತಗೊಳ್ತಾ ಇದ್ದಾರೆ. ಅನುರೂಪ ಕೋನಗಳು ಸಮ ಇತ್ತು ಅಂದ್ರೆ ಆ ಎರಡೂ ರೇಖೆಗಳೇನಾಗ್ತಾವು? ಸಮಾಂತರ ಇರ್ತಾವು ಅಂತ ಹೇಳ್ತಾರೆ. ಓಕೆ, ಆಧಾರ ಪ್ರತಿಜ್ಞೆ 2 ಡೆಫಿನಿಷನ್ ಬರ್ಕೊಂಡ್ಬಿಡಿ. ಏನಂತ ಇದೆ? ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಅನುರೂಪ ಕೋನಗಳು ಸಮವಿದ್ದಾಗ ಆ ಎರಡೂ ರೇಖೆಗಳು ಸಮಾಂತರವಾಗಿರುತ್ತವೆ. ನೋಡಿ, ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮವಿದ್ದಾಗ ಆ ಎರಡೂ ರೇಖೆಗಳು ಸಮಾಂತರವಾಗಿರ್ತವು ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಸೊ ಡೈಗ್ರಾಮ್ ನೋಡಿ. ಪಿ ಕ್ಯೂ ಆರ್ ಎ ಬಿ ಸಿ ಡಿ. ಓಕೆ, ನಾವಿವಾಗ ಏನಂತ ಸಾಧಿಸಬೇಕು? ಎ ಬಿ ಸಮಾಂತರ ಸಿ ಡಿ ಅಂತ ಸಾಧಿಸಬೇಕು. ಎ ಬಿ ಸಮಾಂತರ ಸಿ ಡಿ. ಇಲ್ಲಿ ನೋಡಿ, ಬಿ ಕ್ಯೂ ಆರ್ ಕ್ಯೂ ಆರ್ ಸಿ, ಹೌದಾ? ಸಮ ಇರುತ್ತೆ. ಬಿ ಕ್ಯೂ ಆರ್ ಸಮ ಏನಕ್ಕೆ? ಕ್ಯೂ ಆರ್ ಸಿ. ಯಾಕೆ? ಉಂಟಾದಂತಹ ಅಂತರ್ಪರ್ಯಾಯ ಕೋನಗಳು, ಹೌದಾ? ಏನಿವು? ಅಂತರ್ಪರ್ಯಾಯ ಕೋನಗಳು. ಹಾಗೆ ನೆಕ್ಸ್ಟ್ ನೋಡಿ, ಎ ಕ್ಯೂ ಆರ್ ಸಮ ಇದೆ ಕ್ಯೂ ಆರ್ ಡಿ. ಸೇಮ್, ಹೌದಾ? ಅಂತರ್ಪರ್ಯಾಯ ಕೋನಗಳು. ಹಾಗೆ ಇನ್ನೊಂದು ತಗೊಳ್ಳೋಣ, ಪಿ ಕ್ಯೂ ಎ. ಏನು? ಪಿ ಕ್ಯೂ ಎ ಸಮ ಇದೆ ಕ್ಯೂ ಆರ್ ಡಿಗೆ. ಓಕೆ ನೋಡಿ, ಪಿ ಕ್ಯೂ ಎ ಇಸ್ ಈಕ್ವಲ್ ಟು ಕ್ಯೂ ಆರ್ ಸಿ. ಪಿ ಕ್ಯೂ ಎ ಇಸ್ ಈಕ್ವಲ್ ಟು ಕ್ಯೂ ಆರ್ ಸಿ. ನಿಮ್ಮ ಚಿತ್ರದಲ್ಲಿ ತೋರಿಸಿಲ್ಲ, ಬಟ್ ನಾವು ತಗೊಳ್ಬಹುದು. ಏನಂತ ತಗೊಳ್ಬಹುದು? ಅನುರೂಪ ಕೋನಗಳು, ಹೌದಾ? ಮೊದಲು ನೋಡಿದ್ದೀವಿ ಡೆಫಿನಿಷನ್. ಅನುರೂಪ ಕೋನಗಳು ಸಮನಾಗಿರುತ್ತವೆ. ನಿಮ್ಮ ಚಿತ್ರದಲ್ಲಿ ತೋರಿಸಿಲ್ಲ, ಕನ್ಫ್ಯೂಸ್ ಆಗಬೇಡಿ. ಪಿ ಕ್ಯೂ ಎ ಸಮ ಇದೆ ಕ್ಯೂ ಆರ್ ಸಿಗೆ. ಇಕ್ವೇಷನ್ 1 ಅಂತ ತಗೊಳ್ಳೋಣ. ಹಾಗೆ ಪಿ ಕ್ಯೂ ಎ ಸಮನಾಗಿದೆ ಬಿ ಕ್ಯೂ ಆರ್ಗೆ. ಪಿ ಕ್ಯೂ ಎ ಸಮ ಬಿ ಕ್ಯೂ ಆರ್. ಈ ಕಡೆ, ಹೌದಾ? ಶೃಂಗಾಭಿಮುಖ ಕೋನಗಳು ಅಂತಲೂ ನೋಡ್ತೀವಿ. ಪ್ರಾಪರ್ಟೀಸ್ನ ಯೂಸ್ ಮಾಡಿ ನಾವಿಲ್ಲಿ ಕಲಿತೀವಿ.
ಹಾಗಾದರೆ ಇದನ್ನ ಇಕ್ವೇಷನ್ 1 ಇಕ್ವೇಷನ್ 2 ಅಂತ ತಗೊಳ್ಳೋಣ. ಇವೆರಡು ಹೋಗ್ಬಿಟ್ರೆ ಏನು ಉಳಿತೈತಿ? ಕ್ಯೂ ಆರ್ ಸಿ ಸಮ ಇದೆ ಬಿ ಕ್ಯೂ ಆರ್. ನೋಡಿ, ಕ್ಯೂ ಆರ್ ಸಿ ಸಮ ಇದೆ ಬಿ ಕ್ಯೂ ಆರ್. ಹಾಗೆ ಎ ಪಿ ಕ್ಯೂ ತಗೊಂಡಿದ್ವಲ್ಲ, ಎ ಕ್ಯೂ ಆರ್ ತಗೊಳ್ಳಿ. ಎ ಕ್ಯೂ ಆರ್ ಸಮ ಇದೆ ಕ್ಯೂ ಆರ್ ಡಿಗೆ. ಅಂದರೆ ಎರಡು ರೇಖೆಗಳನ್ನು ಛೇದಿಸಿದಾಗ ನಾವಿಲ್ಲಿ ತುಂಬಾ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ. ಮೊದಲನೇದು ನೋಡಿ, ಬಿ ಕ್ಯೂ ಆರ್ ಸಮ ಇದೆ ಕ್ಯೂ ಆರ್ ಸಿಗೆ, ಅಂದರೆ ಅಂತರ್ಪರ್ಯಾಯ ಕೋನ. ಹಾಗೆ ಇಲ್ಲೂ ನಾವು ಅಂತರ್ಪರ್ಯಾಯ ಕೋನ ತಗೊಂಡ್ವಿ. ಆಮೇಲೆ ಪಿ ಕ್ಯೂ ಎ ಸಮ ಇದೆ ಕ್ಯೂ ಆರ್ ಸಿ, ಅಂದರೆ ಅನುರೂಪ ಕೋನ ಅಂತ ತಗೊಂಡ್ವಿ. ಆಮೇಲೆ ನೋಡಿ, ಎ ಕ್ಯೂ ಪಿ ಅಥವಾ ಪಿ ಕ್ಯೂ ಎ ಸಮ ಇರುತ್ತೆ ಏನಕ್ಕೆ? ಬಿ ಕ್ಯೂ ಆರ್ಗೆ, ಅಂದರೆ ಶೃಂಗಾಭಿಮುಖ ಕೋನ. ಅಂತರ್ಪರ್ಯಾಯ ಕೋನ, ಅನುರೂಪ ಕೋನ, ಶೃಂಗಾಭಿಮುಖ ಕೋನ. ಈ ಒಂದು ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾವೇನು ಮಾಡಿದ್ವಿ ಅಂದ್ರೆ ಬಿ ಕ್ಯೂ ಆರ್ ಸಮ ಇರುತ್ತೆ ಕ್ಯೂ ಆರ್ ಸಿಗೆ. ಇದನ್ನು ಒಂದು ಕನ್ಸಿಡರ್ ಮಾಡಿದರೆ ಒಂದು ಈಕ್ವಲ್, ಅಂದರೆ ಬಿ ಕ್ಯೂ ಆರ್ ಸಮ ಕ್ಯೂ ಆರ್ ಸಿ, ಇವೆರಡು ಕೋನಗಳು ಸಮ. ಅದೇ ರೀತಿ ಎ ಕ್ಯೂ ಆರ್ ಸಮ ಇದೆ ಕ್ಯೂ ಆರ್ ಡಿಗೆ. ಓಕೆ, ಹಾಗಾಗಿ ಕೋನಗಳು ಸಮನಾಗಿದ್ದಾಗ ಲಾಸ್ಟ್ ಸೆಂಟೆನ್ಸ್ ಏನಂತ ಬರಿತೀವಿ? ಎ ಬಿ ಸಮಾಂತರ ಸಿ ಡಿ ಅಂತ ಬರೆದ್ಬಿಡ್ತೀವಿ. ಎ ಬಿ ಸಮಾಂತರ ಸಿ ಡಿ. ಮಕ್ಕಳ, ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಛೇದಕ ರೇಖೆಯ ಪ್ರಾಪರ್ಟೀಸ್ನ ನೋಡಿದ್ದೀವಿ. ಇವತ್ತಿನ ಹೋಮ್ವರ್ಕ್ ಏನಂದರೆ ಆಧಾರ ಪ್ರತಿಜ್ಞೆ 1 ಮತ್ತು ಆಧಾರ ಪ್ರತಿಜ್ಞೆ 2 ಬಿಡಿಸೋದು. ಧನ್ಯವಾದಗಳು.